ಸೂರ್ಯ ಮತ್ತು ಗುರುಗ್ರಹಗಳ ಸಂಯೋಗದಿಂದಾಗಿ ಮೇ 11ರಂದು ಲಾಭದೃಷ್ಟಿ ಯೋಗ ರೂಪುಗೊಳ್ತಾ ಇದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದನ್ನು ಹೆಚ್ಚು ಶುಭ ಮತ್ತು ಪ್ರಯೋಜನಕಾರಿ ಯೋಗ ಅಂತ ಪರಿಗಣಿಸಲಾಗುತ್ತೆ. ಹಾಗಾಗಿ ಈ ಲಾಭದೃಷ್ಟಿಯ ರಚನೆಯಿಂದ ನಿರ್ದಿಷ್ಟ ಸಮಯದ ಬಗ್ಗೆ ಮತ್ತು ಅದರ ಪ್ರಭಾವದಿಂದ ಕನ್ಯಾ ರಾಶಿ ಸೇರಿದಂತೆ ಕೆಲವು ರಾಶಿಯವರು ಪ್ರಯೋಜನ ಪಡೀತಾರೆ. ಸೂರ್ಯ ಮತ್ತು ಗುರುವಿನ ಶುಭ ದೃಷ್ಟಿ ಇವರ ಖ್ಯಾತಿಯನ್ನು ಹೆಚ್ಚು ಮಾಡುತ್ತೆ, ಸಂಪತ್ತು ಗಳಿಸೋದಕ್ಕೆ ಅತ್ಯುತ್ತಮವಾದ ಅವಕಾಶಗಳನ್ನು ಕೂಡ ತರುತ್ತೆ. ಹಾಗಾದರೆ ಆ ರಾಶಿಯವರು ಯಾರು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೇ 11ರಂದು ಸೂರ್ಯ ಮತ್ತು ಗುರುವಿನ ಸಂಯೋಗದ ಮೂಲಕ ಲಾಭದೃಷ್ಟಿ ಯೋಗ ಏನು ರೂಪುಗೊಳ್ತಾ ಇದೆ. ಈ ದಿನ ಅಂದರೆ ಮೇ 11ನೇ ತಾರೀಕು ಬೆಳಿಗ್ಗೆ 7:40 ಸೂರ್ಯ ಮತ್ತು ಗುರು ಪರಸ್ಪರ 60 ಡಿಗ್ರಿ ಕೋನದಲ್ಲಿ ಸ್ಥಾನ ಪಡಿತಾರೆ. ಇದರ ಶುಭ ಅಂಶ ಅನ್ನುವಂಥದ್ದು ಸೃಷ್ಟಿಯಾಗತ್ತೆ. ಈ ಜೋಡಣೆ ಪ್ರಭಾವ 12 ರಾಶಿಗಳ ವ್ಯಕ್ತಿಗಳ ಜೀವನದಲ್ಲಿ ಒಂದು ಗಮನಾರ್ಹ ಬದಲಾವಣೆಗಳನ್ನು ತರುತ್ತೆ. ಈ ಯೋಗದ ಪ್ರಭಾವದ ಅಡಿಯಲ್ಲಿ ವ್ಯಕ್ತಿಯ ಜೀವನದ ಸವಾಲುಗಳು ಕರಗಲು ಪ್ರಾರಂಭ ಆಗ್ತವೆ. ಅಂದರೆ ನಿಮ್ಮ ಸಮಸ್ಯೆಗಳೆಲ್ಲ ಕರಗಿ ಹೋಗುತ್ತೆ ಮತ್ತು ಅನಿರೀಕ್ಷಿತ ಲಾಭಗಳನ್ನು ಪಡೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅಲ್ಲದೆ ವ್ಯಕ್ತಿಯು ಆಗಾಗ್ಗೆ ಒಳ್ಳೆಯ ಸುದ್ದಿಗಳನ್ನು ಪಡೆಯಲು ಎದುರು ನೋಡಬಹುದು. ಲಾಭದೃಷ್ಟಿ ಯೋಗದ ಪ್ರತಿಫಲವನ್ನು ಪಡೆಯೋದಕ್ಕೆ ಸಿದ್ಧವಾಗಿರುವ 4 ರಾಶಿಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನಿಮ್ಮ ವ್ಯಕ್ತಿತ್ವವನ್ನು ಸುಧಾರಿಸುವುದಕ್ಕೆ ನೀವು ಮಾಡುವ ಪ್ರಯತ್ನಗಳು ಯಶಸ್ವಿಯಾಗ್ತವೆ. ನಿಮ್ಮ ನಡವಳಿಕೆ ಮತ್ತು ಮಾತಿನಿಂದ ಜನರು ಪ್ರಭಾವಿತರಾಗ್ತಾರೆ. ಹೆಚ್ಚುವರಿಯಾಗಿ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳಿತೀರಿ. ಈ ಅವಧಿಯಲ್ಲಿ ನೀವು ಗಣನೀಯ ಸಂಪತ್ತನ್ನು ಗಳಿಸುವ ಅವಕಾಶಗಳನ್ನು ಕೂಡ ಪಡಿತೀರಿ. ಸಂಪತ್ತು ವೃದ್ಧಿಯಾಗುತ್ತೆ, ಉಳಿತಾಯ ಕೂಡ ಮಾಡ್ತೀರಿ. ಕುಟುಂಬ ಸದಸ್ಯರೊಂದಿಗೆ ಒಳ್ಳೆಯ ಸಮಯ ಕಳಿತೀರಿ. ಕನ್ಯಾ ರಾಶಿಯವರು ಮಾತು ಬಲ್ಲವರು, ಮಾತಿನ ಕೌಶಲ್ಯವನ್ನು ಬಳಸಿಕೊಂಡು ಯಾವ ಕ್ಷೇತ್ರದಲ್ಲಿ ಬೇಕಾದರೂ ಗೆಲುವು ಪಡೆಯಬಹುದು. ಕುಟುಂಬದ ಹಿರಿಯರ ಆಶೀರ್ವಾದ ಕೂಡ ನಿಮ್ಮ ಮೇಲಿರುತ್ತೆ. ಮದುವೆಗೆ ಎದುರು ನೋಡ್ತಾ ಇರುವಂಥವರಿಗೆ ಮದುವೆ ಪ್ರಸ್ತಾಪ ಬರುತ್ತೆ. ಶುಕ್ರನ ಅನುಗ್ರಹದಿಂದ ಸಂಪತ್ತು ವೃದ್ಧಿಯಾಗುತ್ತೆ. ಕುಟುಂಬದಲ್ಲಿ ಆಹ್ಲಾದಕರ ವಾತಾವರಣ ಇರುತ್ತೆ. ಸಂತೋಷದ ಸುದ್ದಿ ಅಂದರೆ ಹಳೆಯ ಸಾಲಗಳಿಂದ ನೀವು ಮುಕ್ತಿ ಪಡಿತೀರಿ. ಸಮಾಜದಲ್ಲಿ ಮನ್ನಣೆ ಗಳಿಸ್ತೀರಿ, ಬೆಳವಣಿಗೆಯನ್ನು ಹೊಂದ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಆರ್ಥಿಕ ಸ್ಥಿತಿ ಉತ್ತಮಗೊಳ್ಳುತ್ತೆ. ಆದಾಯ ಹೆಚ್ಚಳದ ಸಾಧ್ಯತೆ ನಿಚ್ಚಳವಾಗಿದೆ. ಆರ್ಥಿಕ ಸಮಸ್ಯೆಗಳು ಗಣನೀಯವಾಗಿ ಕಡಿಮೆ ಆಗ್ತವೆ. ಅತ್ಯುತ್ತಮ ಕಾರ್ಯನಿರ್ವಹಣೆ ತೋರ್ತೀರಿ. ಇದರಿಂದ ವೃತ್ತಿ ಕ್ಷೇತ್ರದಲ್ಲಿ ಮನ್ನಣೆಗೂ ಪಾತ್ರವಾಗ್ತೀರಿ. ಆದಾಯ ಗಳಿಕೆ ಹೆಚ್ಚಾಗೋದಲ್ಲದೆ ಬೋನಸ್ ಕೂಡ ಸಿಗಬಹುದು. ಹಾಗೆ ಪ್ರಮೋಷನ್ ಕೂಡ ಸಿಗುವ ಸಾಧ್ಯತೆ ಇದೆ. ಉದ್ಯೋಗದ ವಿಚಾರದಲ್ಲಿ ಎಲ್ಲವೂ ಒಳ್ಳೆಯದಾಗತ್ತೆ. ನಿಮಗೆ ನಿಮ್ಮ ಸಂಗಾತಿಯೊಂದಿಗಿನ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುತ್ತೆ ಮತ್ತು ಅದೃಷ್ಟ ಹೊಂದುತ್ತಾರೆ. ಅವರು ಕೂಡ ಅದೃಷ್ಟ ಹೊಂದುತ್ತಾರೆ ನಿಮ್ಮ ಸಂಗಾತಿ. ಹಾಗೆ ಮತ್ತು ನಿಮ್ಮ ಲಾಭ ನಿಮಗೂ ಸಿಗುತ್ತೆ. ಆರೋಗ್ಯ ಉತ್ತಮವಾಗಿರುತ್ತೆ. ಇನ್ನು ಮಕರ ರಾಶಿ. ನಿಮ್ಮ ಮನೆಗೆ ಸಂಬಂಧಿಸಿದಂಥ ಆಸ್ತಿ ಒಪ್ಪಂದ ಅಥವಾ ವಹಿವಾಟನ್ನು ಅಂತಿಮಗೊಳಿಸೋದಕ್ಕೆ ಈ ಒಂದು ಮಕರ ರಾಶಿಯವರಿಗೆ ಬಹಳ ಒಳ್ಳೆಯ ಟೈಮ್ ಇದು. ನಿಮ್ಮ ಆರೋಗ್ಯದ ಬಗ್ಗೆ ನೀವು ಸರಿಯಾದ ಕ್ಷಣದಲ್ಲಿ ಪ್ರಮುಖ ನಿರ್ಧಾರ ತೆಗೆದುಕೊಳ್ತಾ ಇದ್ದೀರಿ. ದೀರ್ಘಾವಧಿಯ ದೃಷ್ಟಿಕೋನದಿಂದ ಹೆಚ್ಚು ಪ್ರಯೋಜನಕಾರಿಯಾಗಿರುತ್ತೆ. ನೀವು ನಿಮ್ಮ ಸೌಕರ್ಯಗಳು ಮತ್ತು ನಿಮ್ಮ ಸೌಕರ್ಯಗಳಿಗಾಗಿ ಹೆಚ್ಚು ಉದಾರವಾಗಿ ಖರ್ಚು ಮಾಡ್ತೀರಿ ಮತ್ತು ಸಂತೋಷವಾಗಿರ್ತೀರಿ. ನೀವು ಆಧ್ಯಾತ್ಮ ವಿಚಾರಗಳ ಕಡೆಗೆ ಹೆಚ್ಚಿನ ಒಲವು ತೋರ್ತೀರಿ. ಕುಟುಂಬದವರೊಂದಿಗೆ ಅಥವಾ ಸ್ನೇಹಿತರೊಂದಿಗೆ ಧಾರ್ಮಿಕ ಸ್ಥಳಗಳಿಗೆ ಪ್ರವಾಸ ಹೋಗೋ ಸಾಧ್ಯತೆ ಇದೆ. ಕುಟುಂಬದ ಮತ್ತು ನೆರೆಹೊರೆಯ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಪಾಲ್ಗೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಬಹಳ ಸಮಯದ ನಂತರ ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಉತ್ಸಾಹದ ವಾತಾವರಣ ಮೇಲುಗೈ ಸಾಧಿಸುತ್ತೆ. ನಿಮ್ಮ ವೈಯಕ್ತಿಕ ವಸ್ತುವೊಂದು ನಿಮಗೆ ಸಿಗದಿದ್ದರೆ ಅದು ಈಗಲೇ ಸಿಗುವಂತಹ ಸಾಧ್ಯತೆ ಹೆಚ್ಚಿದೆ. ಅಂದರೆ ನೀವು ವೈಯಕ್ತಿಕವಾಗಿ ಏನೋ ಒಂದು ಸಿಗಬೇಕು ಅಂತ ಅಂದ್ಕೊಂಡಿರ್ತೀರಿ, ಅದು ಸಿಕ್ಕಿರಲ್ಲ. ಬಟ್ ಈ ಟೈಮಲ್ಲಿ ಅದು ನಿಮ್ಮ ಕೈಗೆ ಸಿಗುತ್ತೆ. ಹಣದ ಕೊರತೆ ಇಲ್ಲದೆ ನೀವು ಒತ್ತಡ ಮುಕ್ತರಾಗ್ತೀರಿ. ಬಹುಕಾಲದಿಂದ ಅರ್ಧಕ್ಕೆ ಉಳಿದಿದ್ದಂಥ ಕೆಲಸಗಳು ಕೂಡ ಪೂರ್ಣಗೊಳ್ತವೆ. ಆರ್ಥಿಕ ಲಾಭ ಗಳಿಸ್ತೀರಿ. ಸಂಪತ್ತು ವೃದ್ಧಿ ಭಾಗ್ಯ ಪಡಿತೀರಿ. ಮಕ್ಕಳಿಂದ ಶುಭ ಸುದ್ದಿ ಸಿಗುತ್ತೆ. ಹಲವು ವರ್ಷಗಳಿಂದ ನ್ಯಾಯಾಲಯದಲ್ಲಿ ಸಿಕ್ಕಾಕೊಂಡಿದ್ದಂತಹ ಪ್ರಕರಣಗಳಿಗೂ ಮುಕ್ತಿ ಸಿಗುತ್ತೆ. ಶಿಕ್ಷಣ ಕ್ಷೇತ್ರದಲ್ಲೂ ಲಾಭ ಪಡಿತೀರಿ. ಆದಾಯದಲ್ಲಿ ಏರಿಕೆ ಆಗುತ್ತೆ. ವೃತ್ತಿ ಕ್ಷೇತ್ರದಲ್ಲಿ ಸಹೋದ್ಯೋಗಿಗಳ ಬೆಂಬಲ ಗಳಿಸ್ತೀರಿ. ಅದರಿಂದ ಉತ್ತಮ ಕಾರ್ಯನಿರ್ವಹಣೆ ಮಾಡ್ತೀರಿ. ಹಿರಿಯರ ಸಹಕಾರದಿಂದ ನಿಮ್ಮ ಗುರಿಯನ್ನು ಸಾಧಿಸುವ ಸಾಧ್ಯತೆ ಕೂಡ ಇದೆ. ಮಕ್ಕಳು ಶಿಕ್ಷಣದಲ್ಲಿ ಅತ್ಯುನ್ನತ ಸಾಧನೆ ಮಾಡ್ತಾರೆ. ಮಕ್ಕಳ ಸಾಧನೆಯಿಂದ ಹೆಚ್ಚು ಆನಂದವನ್ನು ಗಳಿಸ್ತೀರಿ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.